ಯಾರ್ದು ಮನೆ ಪೂಜೆ ಹಾಗಾದರೆ ಏನೇನು ಮಾಡ್ತಾಯಿದ್ದಾರೆ ಇವರು, ಹಾಲು ಯಾವ ಪೂಜೆಕನ್ನು ಮುಗಿಸಿದ್ರು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿರಿ. ಇದು ಹುಬ್ಳಿ ಮನೆಯ ಒಂದು ಪೂಜಾ ಕಾರ್ಯಕ್ರಮ. ಹಾಗಾದರೆ ಏನು ಮಾಡಿದರು, ಯಾವ ಒಂದು ಪೂಜಾ ಕಾರ್ಯಕ್ರಮವನ್ನು ಮಾಡಿದರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಾಯ್ ಎಲ್ರಿಗೂ. ಇವರೇ ನಮ್ಮ ಅಕ್ಕ ಮತ್ತು ಭಾವ. ಇವರು ನಾರ್ವೇಲಿ ಇರ್ತಕ್ಕಂಥದ್ದು. ಇವ್ರದೇ ಮನೆ ಇದು. ಪಾರ್ಟಿ ಹಾಲನ್ನು ಮೊನ್ನೆ ಓಪನಿಂಗ್ ಮಾಡಿದ್ರು. ಇವರು ನಮ್ಮ ದೊಡ್ಡ ಮಾವ, ದೊಡ್ಡ ಅಕ್ಕ ಇವರು. ಸೊ ಯಾರಿಗಾದರೂ ಪಾರ್ಟಿ ಹಾಲ್ಗೆ ನಿಮಗೇನಾದರೂ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ಫಂಕ್ಷನ್ ಮಾಡಲಿಕ್ಕೆ ನೀವು ಭೇಟಿ ಕೊಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ. ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಗೀತಾ ನಿಂಗನಗೌಡ್ರ ಯೂಟ್ಯೂಬ್ ಚಾನಲ್. ನೋಡಿರಿ, ಮೊನ್ನೆ ನಾನು ಹುಬ್ಳಿಗೆ ಹೋಗಿದ್ದೆ. ಸೊ ಮನೆ ಪೂಜೆ ಮುಗಿದು ಹೋಗಿತ್ತು. ಮಾರನೇ ದಿನ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಒಂದು ಮಾವನವರ ಲೋಗನ ಇದ್ದಿದ್ದರಿಂದ, ಅಂದರೆ ವರ್ಷದ ಒಂದು ಪುಣ್ಯತಿಥಿ ಇದ್ದಿದ್ದರಿಂದ, ಒಂದು ಪುಣ್ಯತಿಥಿಗೆ ನಾನೇನು ಮಾಡಿದೆ ಅಂತಂದ್ರೆ ಮಗಳು ಕರ್ಕೊಂಡು ಹೋಗಿದ್ದೆ. ಸೊ ಇವರು ನಮ್ಮ ಅಕ್ಕ, ಇಬ್ಬರು ನಮ್ಮ ಅಕ್ಕಾರಿವರು, ಅವರು ಸಹಿತ ಏನು ಮಾಡ್ತಾಯಿದ್ರು ಅಂತಂದ್ರೆ ಆ ಒಂದು ಪೂಜಾ ಕಾರ್ಯಕ್ರಮದ ಎಲ್ಲವನ್ನು ಏನು ಮಾಡ್ತಾಯಿದ್ರು, ರಿಮೂವ್ ಮಾಡ್ತಾಯಿದ್ರು. ಸೊ ನಾ ಟೈಮಿಂಗ್ ಮೇಲೆ ಹೋಗಿ ಒಂದಿಷ್ಟು ಶೂಟ್ಗಳನ್ನು ಮಾಡಿಕೊಂಡೆ. ಯಾಕಂತ ಹೇಳಿದ್ರೆ ಇದು ಪಾರ್ಟಿ ಹಾಲ್ ಅಂತೇಳಿ ಅವರು ಕಟ್ಸಿದ್ದಾರೆ. ಸೊ ಏನಾದರೂ ಪಾರ್ಟಿ ಫಂಕ್ಷನ್ಸ್ಗಳನ್ನು, ಬರ್ಡೇ ಪಾರ್ಟಿ ಆಗಿರ್ಬೋದು, ಆ್ಯನಿವರ್ಸರಿಯ ಸೆಲೆಬ್ರೇಷನ್ ಆಗಿರ್ಬೋದು, ಹಿಂಗೆ ಸಣ್ಣ ಪುಟ್ಟ ಫಂಕ್ಷನ್ಗಳನ್ನು ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಎಲ್ಲ ಒಂದು ಫೆಸಿಲಿಟಿ ಇರ್ತಕ್ಕಂಥ ಒಂದು ಪಾರ್ಟಿ ಹಾಲನ್ನು ಮಾಡಿಸಿದ್ದಾರೆ. ಇವರೇ ನೋಡಿರಿ ನಮ್ಮ ಅಕ್ಕ, ಅವರು ಸಹಿತ ನಾರ್ವೆಯಿಂದ ಮೊನ್ನೆ ಬಂದರು. ಇನ್ನೊಬ್ಬರು ರಾಣೆಬೆನ್ನೂರಲ್ಲಿ ಇರ್ತಾರೆ. ಅವರನ್ನು ನೀವು ನೋಡಿದ್ದೀರಿ ಆಲ್ರೆಡಿ. ನನ್ನ ಒಂದು ಯೂಟ್ಯೂಬ್ ವೀಡಿಯೋಸಲ್ಲಿ ಉಳುವಿಗೆಲ್ಲ ಅವ್ರ ಜೊತೆಗೆ ನಾನು ಹೋಗಿದ್ದು. ಸೊ ಇಬ್ಬರು ಅಕ್ಕಂದ್ರೆ ಏನು ಮಾಡ್ತಾಯಿದ್ರು ಅಂತಂದ್ರೆ ಆ ಪೂಜಾ ಕಾರ್ಯಕ್ರಮವನ್ನು ಹೇಳುತ್ತಾಯಿದ್ರು. ಸೊ ನಾನು ನನ್ನ ಮಗಳು ಅದನ್ನು ನೋಡಲಿಕ್ಕೆ ಅಂತೇಳಿ ಮೇಲೆ ಹೋದ್ವಿ. ಸೊ ಈ ರೀತಿ ಪೂಜಾ ಎಲ್ಲ ಚೆನ್ನಾಗಿ ಮಾಡಿದರು. ಆ ಒಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ನಂಗೆ ಆಗಲಿಲ್ಲ. ಯಾಕಂತಂದ್ರೆ ಸ್ಕೂಲ್ ಮಗಳದ್ದು ಒಂದು ಏನಿತ್ತು ಅಂದ್ರೆ ರೀಸನ್ ಇತ್ತು. ಸೊ ಅದಕ್ಕಾಗಿ ಬರಲಿಕ್ಕಾಗಲಿಲ್ಲ. ಇವರು ಸಹಿತ ಭಾಳ ನನಗೆ ಸಪೋರ್ಟ್ ಮಾಡ್ತಾರೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ. ನಮಸ್ತೆ, ಮತ್ತೆ ಸಿಗೋಣ.